ಸಾಲ ತೀರಿಸಲಾಗದೆ ಕತ್ತು ಸೀಳಿಕೊಂಡು ಯುವಕ ಹೈಡ್ರಾಮಾ. ಯುವಕನ ಖತರ್ನಾಕ್ ಐಡಿಯಾ ತಿಳಿದು ಬೆಚ್ಚಿಬಿದ್ದ ಪೊಲೀಸರು. ಎಸ್ ವೀಕ್ಷಕರೇ, ಸಾಲ ಮಾಡಿ ಶೋಕಿ ಮಾಡಬಾರದು ಅಂತಾರೆ ದೊಡ್ಡವರು. ಪ್ರತಿಯೊಬ್ಬ ವ್ಯಕ್ತಿಯು ಒಂದಿಲ್ಲೊಂದು ವಿಚಾರದಲ್ಲಿ ಸಾಲವನ್ನ ಮಾಡಿಯೇ ಇರ್ತಾನೆ. ಈ ಸಾಲ ಎಂಬುದು ಯಾರನ್ನೂ ಬಿಟ್ಟಿಲ್ಲ. ಆದರೆ ಕೆಲವೊಮ್ಮೆ ನಂಬಿ ಸಾಲ ಕೊಟ್ಟವರು ಕೋಡಂಗಿಗಳಾದ್ರೆ ಈಸ್ಕೊಂಡು ಯಾಮಾರಿಸುವವರು ಏರಭದ್ರರಾಗ್ತಾರೆ ಎಂತಾರೆ. ಸಾಲ ಕೊಡಬಾರದು ಎಂದುಕೊಂಡು ಅದೆಷ್ಟೋ ಜನರು ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಸಾಲವನ್ನ ನೀಡ್ತಾರೆ. ಆದ್ರೆ ಸಾಲ ತೆಗೆದುಕೊಂಡವ ಸಾಲ ಹಿಂದಿರುಗಿಸದಿದ್ದಾಗ ಅಕ್ಷರಶಃ ಕಂಗಾಲಾಗಿ ಹೋಗ್ತಾರೆ. ಮತ್ತೆ ಕೆಲವರು ಸಾಲ ಕೊಡದಿದ್ರೆ ಕೊಲೆ ಮಾಡುವ ಹಂತಕ್ಕೂ ತಲುಪಿ ಬಿಡ್ತಾರೆ. ಇಲ್ಲೊಬ್ಬ ಯುವಕ ಎಲ್ಲಾ ಕಡೆ ಸಾಲ ಮಾಡಿಕೊಂಡಿದ್ದ. ಆದ್ರೆ ಒಂದು ಸಾಲ ತೀರಿಸಲು ಹೋಗಿ ಇನ್ನೊಂದು ಸಾಲ ಮಾಡಿದ್ದಾನೆ. ಹೀಗೆ ಸಾಲ ಮಾಡಿ ಮಾಡಿ ಸಂಪೂರ್ಣ ಸಾಲಗಾರನಾಗ್ಬಿಟ್ಟಿದ್ದ. ಆತ ಯಾವುದೋ ಗನಂದಾರಿ ಕೆಲಸಕ್ಕೆ ಸಾಲ ಮಾಡಿಲ್ವಂತೆ, ಶೋಕಿಗಾಗಿ ಸಾಲ ಮಾಡಿದ್ನಂತೆ. ಸಾಲ ತೀರಿಸಲಾಗದೆ ಖತರ್ನಾಕ್ ಯುವಕ ದೊಡ್ಡ ಐಡಿಯಾವನ್ನೇ ಮಾಡಿ ಪೊಲೀಸರನ್ನೇ ಯಾಮಾರಿಸಿದ್ದಾನೆ. ಈ ಸುದ್ದಿಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಫೋಸ್ ಕೊಡ್ತಾ ಇರುವ ಯುವಕನೇ ಪೊಲೀಸರಿಗೆ ಚೆಳ್ಳೆಹಣ್ಣು ತಿನ್ನಿಸಿದವ. ಇದೀಗ ತಾನೇ ಕತ್ಕುಯ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಈತನ ಹೆಸರು ಮಲ್ಲಿಕಾರ್ಜುನ ರೆಡ್ಡಿ ಅಂತ. ಈತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಸವಾಗಿದ್ದ. ಈತ ಮೂಲತಃ ಚೇಳೂರು ತಾಲೂಕಿನ ಬಿರಂಗಿವಡ್ಲಿಪಲ್ಲಿ ಗ್ರಾಮದ ನಿವಾಸಿ. ಬಾಗೇಪಲ್ಲಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೆಲಸ ಮಾಡಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ. ಅಷ್ಟೋ ಇಷ್ಟೋ ಬಂದ ಸಂಪಾದನೆಯಲ್ಲಿಯೇ ನೆಮ್ಮದಿಯಿಂದ ಇರಬಹುದಾಗಿತ್ತು. ಆದರೆ ಶೋಕಿ ಲೈಫಿಗೆ ಬಿದ್ದ ಮಲ್ಲಿಕಾರ್ಜುನ ರೆಡ್ಡಿ ಕಂಡವರ ಬಳಿ ಸಾಲ ಮಾಡಿದ್ದ. ಅದು ಸಾಲದು ಎಂಬಂತೆ ಲೋನ್ ಆಪ್ಗಳಲ್ಲಿ ಸಾಲ ಪಡೆದಿದ್ದ. ಕೊನೆಗೆ ಪಾಪರ್ ಆಗಿ ಆಪ್ಗಳ ಸಾಲ ತೀರಿಸದೆ ಈತ ಸಾಲಗಾರರ ಬಳಿ ಪಡೆದಿದ್ದ ಹಣ ವಾಪಸ್ ನೀಡದೆ ಸತಾಯಿಸಿದ್ದಾರೆ. ಆದರೆ ಸಾಲಗಾರರು ಬೆನ್ನಹತ್ತಿದ ಹಿನ್ನೆಲೆ ಈ ಡ್ರಾಮಾವನ್ನೇ ಸೃಷ್ಟಿ ಮಾಡಿ, ನಾನು ಸಾಕಷ್ಟು ಜನರಿಗೆ ಸಾಲ ಕೊಟ್ಟಿದ್ದು ಸಾಲ ವಸೂಲಿ ಮಾಡಿಕೊಂಡು ಬರ್ತಾ ಇದ್ದ ವೇಳೆ ದಾರಿಯಲ್ಲಿ ಹೋಗುವಾಗ 4 ಜನ ಮುಸುಕುದಾರಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ಕತ್ತು ಸೀಳಿದ್ದಾರೆ ಎಂದು ತಾನೇ ಕತ್ತು ಸೀಳ್ಕೊಂಡು ಕಟ್ಟೋ ಕತೆಯನ್ನ ಕಟ್ಟಿ ಪೊಲೀಸರಿಗೆ ಮಕ್ಮಲ್ ಟೋಪಿ ಹಾಕಲು ಯತ್ನಿಸಿದ್ದ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪಾತ್ಪಾಳ್ಯ ಪೊಲೀಸ್ ಲಿಮಿಟ್ಸ್ ಅಲ್ಲಿ ನಮಗೆ 2 ಡೇಸ್ ಹಿಂದೆ ಒಂದು ಕಂಪ್ಲೇಂಟ್ ಬಂದಿದೆ. ಯಾರು ಒಬ್ರು ಮಲ್ಲಿಕಾರ್ಜುನ್ ರೆಡ್ಡಿ ನ್ಯಾಕ್ ಮೇಲೆ ಏನಾದರೂ ಇಂಜರೀಸ್ ಇತ್ತು, ವೋಂಡ್ ಇಂಜರಿ ಅಂದರೆ ಏನು ಚಾಕು ವಗೇರೆಯಿಂದ ಏನು ಗಾಯ ಮಾಡಿದ್ದಾರೆ, ಈ ಥರ ಏನಾದರೂ ಇಂಜರೀಸ್ ಇತ್ತು. ಮತ್ತು ಅವ್ರು ಕೇಳಿದಾಗ ಅವರು ಹೇಳಿದ್ದಾರೆ ಕಿ ನಾನು ಬೈಕಲ್ಲಿ ರಾತ್ರಿ ಊರಿಗೆ ಹೋಗ್ತಾ ಇದ್ದೀನಿ. ಆ ಟೈಮ್ಗೆ ನನಗೆ 10-15 ಜನ ಸ್ಟಾಪ್ ಮಾಡಿ ಅಡ್ಡ ಹಾಕಿ, ಫಸ್ಟ್ ಅವರು ಹೇಳ್ತಾ ಇದ್ದಾರೆ ಕಿ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಆ ಟೈಮ್ಗೆ ಯಾರು ಒಬ್ಬರು ಏಜೆಡ್ ಪರ್ಸನ್ ಗಾಡಿ ಸ್ಟಾಪ್ ಮಾಡಿ ಲೆಫ್ಟ್ ಕೊಡಿ ಈ ಥರ ಹೇಳಿದ್ದಾರೆ. ಸೊ ಅವ್ರ ಜೊತೆ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಮುದ್ಕ ಅವ್ರಿಗೆ ಏನು ಚಾಕು ತೋರಿಸಿ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ. ಆ ಟೈಮ್ಗೆ 10-15 ಜನ ಬಂದು ಅಡ್ಡ ಹಾಕಿ ಇವರಿಗೆ ಹೊಡೆದಿದ್ದಾರೆ. ಮತ್ತು ಇವರಿಂದ ದುಡ್ಡು ಕಿತ್ಕೊಂಡು ಹೋಗಿದ್ದಾರೆ, ಮೊಬೈಲ್ ಕಿತ್ಕೊಂಡು ಹೋಗಿದ್ದಾರೆ. ಈ ಥರ ಎಲ್ಲ ಅವರು ನಮಗೆ ತಿಳಿಸಿದ್ದಾರೆ. ಸೊ ಬಟ್ ಅವ್ರದ್ದು ಈ ಸ್ಟೋರಿಯಲ್ಲಿ ಸ್ವಲ್ಪ ಡೌಟ್ಫುಲ್ ಇತ್ತು. ಸೊ ನಮ್ಮ ಅಡಿಷ್ನಲ್ SP DSP ಎಲ್ಲ ಅಲ್ಲಿ ವಿಸಿಟ್ ಮಾಡಿ ಇವರ ಜೊತೆಗೆ ಇಂಟರಿಗೇಷನ್ ಮಾಡಿ, ಕಂಪ್ಲೇಂಟ್ಗೆ ಇಂಟರಿಗೇಷನ್ ಮಾಡಿ ಆಮೇಲೆ ನಮಗೆ ಪತ್ತೆ ಆಗಿದೆ ಕಿ ಇವರು ಮಲ್ಲಿಕಾರ್ಜುನ್ ರೆಡ್ಡಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಸುಳ್ಳು ಕಂಪ್ಲೇಂಟ್ ಇತ್ತು. ಈ ಥರದ್ದು ಏನೂ ಆಗಲಿಲ್ಲ. ಬಿಕಾಸ್ ನಾವು ಕೂಡ ನೋಡ್ತಾ ಇರ್ತೀವಿ ರೆಗ್ಯುಲರ್ ಆಗಿ ಈ ಥರದ್ದು ಕೇಸಸ್ ನಮ್ಮಲ್ಲಿ ಆಗ್ತಾ ಇದೆ, ಇಲ್ಲ ಈ ಥರದ್ದು ಗ್ಯಾಂಗ್ಸ್ ಇದೆ ಇಲ್ವಾ. ಇನ್ನು ಈ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಾರೆ. ಪ್ರಾರಂಭದಲ್ಲಿ ಅವರಿಗೆ ಯಾವ ಸುಳಿವು ಕೂಡ ಸಿಗೋದಿಲ್ಲ. ಮಲ್ಲಿಕಾರ್ಜುನ್ ಮೇಲೆ ಯಾರಿಗೆ ದ್ವೇಷ ಇತ್ತು, ಈತನ ಬ್ಯಾಕ್ ಗ್ರೌಂಡ್ ಏನು ಎಂದು ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದಾಗ ಪೊಲೀಸರಿಗೆ ನಿಜಾಂಶ ಗೊತ್ತಾಗಿತ್ತು. ಇನ್ನು ಆಸ್ಪತ್ರೆಗೆ ದಾಖಲಿಸಿದ ಮಲ್ಲಿಕಾರ್ಜುನ್ ರೆಡ್ಡಿಯನ್ನ ವಿಚಾರಣೆ ಮಾಡಿದಾಗ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ತಾನು ಮಾಡಿದ ಸಾಲವನ್ನ ತೀರಿಸಲಾಗದೆ ಕುಟುಂಬಸ್ಥರ ಹಾಗೂ ಸಾಲಗಾರರ ಬಳಿ ಸಿಂಪತಿ ಗಿಟ್ಟಿಸಿಕೊಳ್ಳಲು ದರೋಡೆ ಕತೆಯನ್ನ ಕಟ್ಟಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಸದ್ಯ ತಾನು ಮಾಡಿದ ಪ್ಲಾನ್ ತನಗೆ ಉಲ್ಟಾಗಿದ್ದು ಸಿನಿಮಾ ಸ್ಕ್ರೀನ್ ಪ್ಲೇ ವಿಫಲವಾಗಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬಟ್ ಈ ಥರ ಅವರು ಹೆಂಗೆ ಥರ ಸ್ಟೋರಿ ಕ್ರಿಯೇಟ್ ಮಾಡಿದ್ರೆ ಸ್ವಲ್ಪ
ಸ್ಟೋರಿ ಅವರದು ಮ್ಯಾಚ್ ಕೂಡ ಆಗ್ತಾಯಿಲ್ಲ. ಈ ಕಾರಣ ಬಗ್ಗೆ ನಾವು ಪತ್ತೆ ಮಾಡಿದ್ದೀವಿ. ಆಮೇಲೆ ಗೊತ್ತಾಗಿದೆ ಕಿ ಇವರು KSRTCಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವರ ಮೇಲೆ ತುಂಬ ಸಾಲ ವಗೇರ ಪೆಂಡಿಂಗ್ ಇತ್ತು. ಲೋನ್ ವಗೇರ ಸುಮಾರು ತೊಗೊಂಡಿದ್ದಾರೆ, ಫ್ರೆಂಡ್ಸಿಂದ ಹ್ಯಾಂಡ್ ಲೋನ್ ತೊಗೊಂಡಿದ್ದಾರೆ. ಅದು ಎಲ್ಲ ಪೇ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಕಾರಣ ಬಗ್ಗೆ ಇದು ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ರಾತ್ರಿ ಕುಡಿದಿದ್ದಾರೆ ಒಬ್ಬರು ಫ್ರೆಂಡ್ ಜೊತೆಗೆ ಒಂದು ಬಾರಲ್ಲಿ. ಆಮೇಲೆ ವಾಪಸ್ ಹೋಗುವಾಗ ದಾರಿಯಲ್ಲಿ ಒಂದು ಜಾಗ ಸ್ಟಾಪ್ ಮಾಡಿ ಸ್ವಂತ ಚಾಕುವಿಂದ ಈ ನ್ಯಾಕ್ ಮೇಲೆ ಇಲ್ಲಿ ಅವರು ಗಾಯ ಮಾಡಿದ್ದಾರೆ. ಸ್ವಂತ ನ್ಯಾಕಲ್ಲಿ ಮಾರ್ಕ್ಸ್ ಮಾಡಿದ್ದಾರೆ. ಆಮೇಲೆ ಮೊಬೈಲ್ ಏನಿತ್ತು, ಮೊಬೈಲ್ಗೆ ಒಂದು ಬಂಡೆ ಮೇಲೆ ಡಿಸ್ಟ್ರಾಯ್ ಮಾಡಿದ್ದಾರೆ. ಸೊ ನಮಗೆ ಆಮೇಲೆ ಯಾವ ಜಾಗ ಅವರು ಸ್ಟಾಪ್ ಆಗಿ ಈ ಥರ ಮಾಡಿದ್ದಾರೆ ಆ ಜಾಗ ನಮಗೆ ಬ್ಲಡ್ ಮಾರ್ಕ್ಸ್ ವಗೇರ ಕೂಡ ಸಿಕ್ಕಿದೆ. ಯಾವ ಚಾಕು ಯೂಸ್ ಮಾಡಿದ್ದಾರೆ ಆ ಚಾಕು ಕೂಡ ಸೀಸ್ ಮಾಡಿದ್ದೀವಿ. ಮತ್ತು ಮೊಬೈಲ್ದು ಕೂಡ ಏನು ಅವರು ಡಿಸ್ಟ್ರಾಯ್ ಮಾಡಿದ್ದಾರೆ, ಮೊಬೈಲ್ದು ಪಾರ್ಟ್ಸ್ ವಗೇರ ಕೂಡ ಸಿಕ್ಕಿದೆ ಒಂದು ಬಂಡೆ ಹತ್ರ. ಸೊ ಇದನ್ನು ಎಲ್ಲ ವೆರಿಫೈ ಆದಮೇಲೆ ನಾವು ಏನು ರಾಬ್ರಿ ವಗೇರದು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಏನು ಕೇಸ್ ಮಾಡಿಲ್ಲ. ಮತ್ತು ಸಿನ್ಸ್ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸೊ ಅವ್ರ ಮೇಲೆ ನಾವು ಬಾಂಡ್ ಓವರ್ದು ಪ್ರೊಸೀಜರ್ ಮಾಡಿ ಅವರಿಗೆ ಬಾಂಡ್ ಓವರ್ ಮಾಡಿದ್ದೀವಿ. ಒಟ್ಟಾರೆಯಾಗಿ ತಾನೇ ತೋಡಿಕೊಂಡ ಹಳ್ಳಕ್ಕೆ ತಾನೇ ಬಿದ್ದಿದ್ದು ಈತ ಸಾಲಗಾರರ ಬಳಿಯೂ ಆತ ಕುಟುಂಬಸ್ಥರ ಬಳಿಯೂ ಮಾನ ಮರ್ಯಾದೆ ಕಳೆದುಕೊಂಡಿರುವುದು ವಿಪರ್ಯಾಸವಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.